ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತೊಂದು ಹಾಡು ಹೇಳ್ಕೊಡ್ತಾ ಇದ್ದೀನಿ ನಾನು. ಅದು ಯಾವ ಹಾಡು ಅಂತಂದರೆ ನಮ್ಮಮ್ಮ ಶಾರದೆ. ಕೆಲವರು ಕೇಳಿರಬಹುದು, ಕೆಲವರು ಈ ಲಿರಿಕ್ಸ್ ನೋಡಿರ್ತೀರ, ಹಾಡಕ್ಕೆ ಬರಲ್ಲ. ಅಂಥವ್ರಿಗೋಸ್ಕರ, ಅಂದರೆ ಯಾರೆಲ್ಲ ಹಾಡು ಹಾಡಬೇಕು, ರಾಗವಾಗಿ ಒಂದು ಹಾಡನ್ನು ಹಾಡಬೇಕು ಅಂತ ಇಚ್ಛಿಸುವವರು ನನ್ನ ಈ ಚಾನಲನ್ನು ನೀವು ನೋಡ್ಬೋದು. ಇದರಲ್ಲಿ ನಾನು ಎಲ್ಲ ರೀತಿಯ ಹಾಡುಗಳನ್ನು ನಿಮಗೆ ಹಾಡಿ ತೋರಿಸ್ತೀನಿ. ಇವಾಗ ನಮ್ಮಮ್ಮ ಶಾರದೆ ಅಂತ ಈ ಸಾಂಗ್ ಹೆಸರು, ಶಾರದಾ ಗೀತೆ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹ ನ್ಯಾರಮ್ಮ. ಎರಡು ಸಲ ಹಾಡಿ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹ ನ್ಯಾರಮ್ಮ. ಕಮಗೊಲನ ವೈರಿಸುತನಾದ ಸೊಂಡಿಲ, ಕಮಗೊಲನ ವೈರಿಸುತನಾದ ಸೊಂಡಿಲ, ಹೆಮ್ಮೆಯ ಗಣನಾಥನೇ ಕಣಮ್ಮ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹ ನ್ಯಾರಮ್ಮ. ಆ ಥರ ಹಾಡಿ. ನೆಕ್ಸ್ಟ್, ಮೊರೆ ಕಪಿನ ಭಾವ ಮೊರದ ಗಲದ ಕಿವಿ ಕೋರೆದಡೆವ ನ್ಯಾರಮ್ಮ. ಅದನ್ನು ಎರಡು ಸಲ ಹಾಡಿ. ಮೊರೆ ಕಪಿನ ಭಾವ ಮೊರದ ಗಲದ ಕಿವಿ ಕೋರೆದಡೆವ ನ್ಯಾರಮ್ಮ. ಮೂರು ಕಣ್ಣನ ಸುತ ಮುರಿದೀಟ ಚಂದ್ರನ. ಅಲ್ಲಿ ಸ್ವಲ್ಪ ರಾಗವಾಗಿ ನಿಮಗೆ ಆಗ್ತಿದ್ರೆ ಹಾಡ್ಬೋದು. ಹೇಗೆ ಅಂದರೆ, ಮೂರು ಕಣ್ಣನ ಸುತ ಮುರಿದಿಟ್ಟ ಚಂದ್ರನ, ಮೂರು ಕಣ್ಣನ ಸುತ ಮುರಿದಿಟ್ಟ ಚಂದ್ರನ, ಧೀರತ ಗಣನಾಥನೇ ಪೇಳಮ್ಮ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹ ನ್ಯಾರಮ್ಮ. ನೆಕ್ಸ್ಟ್ ಒಂದು ಮೋರೆ ಕಪ್ಪಿನ ಭಾವ ಹೇಳಬೇಕು. ಆಮೇಲೆ ನೆಕ್ಸ್ಟ್ ಒನ್ನು, ಉಟದಟೆಯ ಬೀಗಿ ದುಟ್ಟ ಚಲ್ಲನದ ದಿಟ್ಟತ ನಿವ ನ್ಯಾರಮ್ಮ. ಎರಡು ಸಲ. ಉಟದಟೆಯ ಬೀಗಿ ದುಟ್ಟ ಚಲ್ಲಣದ ದಿಟ್ಟತ ನಿವ ನ್ಯಾರಮ್ಮ. ಪಟ್ಟದ ರಾಣಿ ಪಾರ್ವತಿಯ ಕುಮಾರನೇ, ಪಟ್ಟದ ರಾಣಿ ಪಾರ್ವತಿಯ ಕುಮಾರನೇ, ಹೊಟ್ಟೆಯ ಗಣನಾಥನೇ ಕಣಮ್ಮ. ಈ ಥರ ಬರುತ್ತೆ. ಇಲ್ಲಿ ಶಿವನ ಪಟ್ಟದ ರಾಣಿ ಅಂತ ಇದೆ. ಕೆಲವೊಂದು ಲಿರಿಕ್ಸ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ನಾನು ಪಟ್ಟದ ರಾಣಿಯಿಂದ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಮೂರು ಇದಿದೆ ನೋಡಿ. ಮೋರೆ ಕಪ್ಪಿನ ಭಾವ ಇರ್ಬೋದು, ಊಟದಟ್ಟಿಯ ಇರ್ಬೋದು, ಆಮೇಲೆ ರಾಶಿ ವಿದ್ಯೆಯ ಬಲ್ಲ. ಮೂರು ಪ್ಯಾರಗಳಿವೆ, ಅದನ್ನು ಹೇಳಬೇಕು. ಲಾಸ್ಟ್ ಒನ್ನು. ಮತ್ತು ಮುಗಿಸ್ಬೇಕಿದ್ರೆ ಈ ಥರ ಇದನ್ನು ನಿಲ್ಲಿಸೋದಲ್ವಾ, ಮುಗಿಸ್ಬೇಕಿದ್ರೆ ಎಗೇನ್ ನಮ್ಮಮ್ಮ ಶಾರದೆ ಹೇಳಿ ನಿಲ್ಲಿಸೋದು. ಈಗ ಲಾಸ್ಟ್ ಒನ್ ನೋಡೋಣ. ರಾಶಿ ವಿದ್ಯೆಯ ಬಲ್ಲ ರಮಣಿ ಹಂಬಲನಲ್ಲ, ಭಾಷಿಗ ನಿವ ನ್ಯಾರಮ್ಮ. ರಾಶಿ ವಿದ್ಯೆಯ ಬಲ್ಲ ರಮಣಿ ಹಂಬಲನಲ್ಲ, ಭಾಷಿಗ ನಿವ ನ್ಯಾರಮ್ಮ. ಲೇಸಾಗಿ ಜನರ ಸಲಹುವ ಕಾದಿ ನೆಲೆಯಾದಿಯ, ಲೇಸಾಗಿ ಜನರ ಸಲಹುವ ಕಾದಿ ನೆಲೆಯಾದಿ, ಕೇಶವದಾಸ ಕಣೆ ಅಮ್ಮಯ್ಯ. ಸ್ಟಾಪ್ ಮಾಡಿ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹ ನ್ಯಾರಮ್ಮ. ನಮ್ಮಮ್ಮ ಶಾರದೆ
ಉಮಾ ಮಹೇಶ್ವರಿ ನಿಮ್ಮೊಳಗಿಹನ್ಯಾರಮ್ಮ. ಈ ಥರ ಹೇಳಿ ಸ್ಟಾಪ್ ಮಾಡೋದು. ಸೊ ಏನು ಅಂತಂದರೆ ಸ್ವಲ್ಪ ಈ ಲಿರಿಕ್ಸ್ ಇದ್ದರೆ, ಈ ಕೆಲವೊಂದು ಲಿರಿಕ್ಸ್ ಇದೆಲ್ಲ ತಪ್ಪಾಗಿದೆ, ನಾನು ಸ್ವಲ್ಪ ಕರೆಕ್ಟ್ ಮಾಡಿ ಹಾಡಿದ್ದೀನಿ. ಏನು ಅಂತಂದರೆ ನೀವು ಚೆನ್ನಾಗಿ ಇದಕ್ಕೆ ರಾಗ ಕೊಟ್ಟು ಹಾಡಿದರೆ ನಿಮ್ಮ ಹಾಡು ಚೆನ್ನಾಗಿ ಕೇಳಿಸುತ್ತೆ. ಈ ಹಾಡನ್ನು ಸ್ಕೂಲಲ್ಲಿ ಹಾಡ್ಬೋದು ಮಕ್ಕಳಿಗೆ, ಅಥವಾ ಮನೆಗಳಲ್ಲೇ ಏನಾದರೂ ಲಕ್ಷ್ಮೀ ಪೂಜೆನ, ಸರಸ್ವತಿ ಪೂಜೆನ, ಶಾರದಾ ಪೂಜೆನ ಏನಾದರೂ ಇದ್ದರೆ ಅದನ್ನು ಹಾಡ್ಬೋದು. ಅದಲ್ಲದೆ ಕೂಡ ನಾವು ಬೆಳಿಗ್ಗೆ ಮತ್ತು ರಾತ್ರಿ ಕೂಡ ಇದನ್ನು ಹಾಡ್ಬೋದು. ರಾತ್ರಿ ಮೀನ್ಸ್ ಸಂಜೆ ಹೊತ್ತಲ್ಲಿ ಹೇಳ್ತಾ ಇದ್ದೀನಿ ನಾನು. ಇದನ್ನು ಹಾಡ್ಬೋದು. ಈ ಥರ ರಾಗ ಕೊಟ್ಟು ಹಾಡಿ.